ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ, ಆಲ್ರೆಡಿ ಬೆಂಗಳೂರಿಗೆ ಬಂದಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಕ್ಲೀನಿಂಗ್ ವೀಡಿಯೋನ ನೋಡಿದ್ದೀನಿ. ಸೊ ಅಷ್ಟೇ ಆಗಿದ್ದು, ಒಂದಿನದಲ್ಲಿ ಪಾಪು ನೋಡಿಕೊಂಡು ಕೆಲಸ ಮಾಡೋದು ಸಿಕ್ಕಾಬಟ್ಟೆ ಹಿಂಸೆ. ಅದು ಬೇರೆ ಸಡನ್ನಾಗಿ ಊರಿಂದ ಇಲ್ಲಿಗೆ ಬಂದ್ಬಿಟ್ನಲ್ಲ. ಊರಲ್ಲಿ ತುಂಬ ಜನ ಇರ್ತಾಯಿದ್ರು, ಮಮ್ಮಿ ಇರ್ತಾಯಿದ್ರು, ಅವ್ರ ಜೊತೆಗೆಲ್ಲ ಇದ್ದು ಅವಳಿಗೆ ಇಲ್ಲಿಗೆ ಬಂದಮೇಲೆ ಒಂಥರ ಏನು ಯಾರೂ ಇರಲ್ವಲ್ಲ, ಒಂಟಿಯಾಗಿರಬೇಕು ಅಂತ ಹೇಳಿ ಸ್ವಲ್ಪ ಗಲಾಟೆ ಜಾಸ್ತಿ ಮಾಡಿಬಿಟ್ಟಿದ್ದಾಳೆ. ಹಾಗಾಗಿ ನನಗೂ ಟೈಮ್ ಆಗಲಿಲ್ಲ, ಅವಳನ್ನ ನೋಡ್ಕೊಬೇಕು. ಸಡನ್ನಾಗಿ ಅಲ್ಲಿ ಆರಾಮಾಗಿದ್ದು ಇಲ್ಲಿಗೆ ಬಂದುಬಿಟ್ಟು ಸಡನ್ನಾಗಿ ಎಲ್ಲ ಕೆಲಸನೂ ತೊಗೊಂಡಂಗಾಯಿತು. ಹಾಗಾಗಿ ಜಾಸ್ತಿ ಏನೂ ಕೆಲಸ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನೂ ತುಂಬ ಕೆಲಸ ಇದೆ, ಇನ್ನೂ ಕ್ಲೀನ್ ಮಾಡಬೇಕು. ಕಿಚನ್ ಅಂತೂ ಒಂದಿನ ಇಡೀ ಅದಕ್ಕೆ ಬೇಕಾಗುತ್ತೆ. ಅರ್ಜೆಂಟಾಗಿ ಕಿಚನ್ ಕೆಲಸ ಮಾಡ್ಕೋಬೇಕಿತ್ತು, ಬಟ್ ಏನು ಮಾಡೋದು, ಟೈಮ್ ಆಗ್ತಾಯಿಲ್ಲ. ಫಸ್ಟು ಫ್ರಿಜ್ಜು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ. ನಾವು ಮೊನ್ನೆ ಬಂದಿದ್ದು ನೈಟ್ ಆಗಿತ್ತು. ಸೊ ನೈಟ್ ಆಗಿರೋದ್ರಿಂದ ನಾವು ಒಂದಿನಕ್ಕೆ ಎಷ್ಟು ಬೇಕೋ ಅಷ್ಟು ತರಕಾರಿ ಅಷ್ಟೇ ತೊಗೊಂಬಂದಿದ್ವಿ. ಸಡನ್ನಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕಲ್ವಾ. ಸೊ ಹಂಗಾಗಿ ಅದನ್ನು ಹಾಗೆ ಏನೂ ಇಟ್ಟಿರಲಿಲ್ಲ, ಹಂಗೆ ಏನು ಕವರಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ತೊಗೊಂಬಂದು ಇಟ್ಟಿದ್ದೆ. ಹಾಗೆ ಅದನ್ನು ಓಪನ್ ಕೂಡ ಮಾಡಲಿಲ್ಲ, ಹಾಗೆ ಕವರಲ್ಲೇ ತೆಗೆದು ಒಳಗಡೆ ಇಟ್ಟಿದ್ದೆ. ಇವತ್ತು ನಾನೆಲ್ಲ ತರಕಾರಿ ಎಲ್ಲ ತರಿಸ್ಕೊಂಡಿದ್ದೀನಿ, ಏನೇನು ಇಡಬೇಕು. ಆ್ಯಕ್ಚುಲಿ ಊರಿಗೆ ಹೋಗೋದ್ರಿಂದ ಎಲ್ಲನೂ ಖಾಲಿ ಮಾಡಿಬಿಟ್ಟು ಹೋಗಿದ್ದೆ. ಯಾವ ತರಕಾರಿ ಆಗಿರಲಿ ಏನೂ ಇಟ್ಬಿಟ್ಟು ಹೋಗಿರಲಿಲ್ಲ. ಒಂದು ಈರುಳ್ಳಿ ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ, ಈರುಳ್ಳಿ, ಟೊಮೆಟೊ, ಈರುಳ್ಳಿ ಅಂಥದ್ದು ಮಾತ್ರ ಬಿಟ್ಬಿಟ್ಟು ಹೋಗಿದ್ದೆ. ಯಾಕೆಂದರೆ ಏನಾದರೂ ಎಮರ್ಜೆನ್ಸಿಗೆ ಇವ್ರು ಮಾಡ್ಕೊಳ್ಳೋದಾದರೆ ಅಂತ ಹೇಳ್ಬಿಟ್ಟು. ಏನೂ ಮಾಡ್ಕೊಳ್ಳೋದಿಲ್ಲ, ಮಾಡ್ಕೊಂಡ್ರೆ ನಮ್ಮಮ್ಮ ಅಂದರೆ ಒಂದು ಚಿತ್ರಾನ್ನ ಗೊಜ್ಜು ಮಾಡ್ಕೋಬೋದು, ಇಲ್ಲಾಂದರೆ ಟೊಮೆಟೊ ಗೊಜ್ಜು ಮಾಡ್ಕೋಬೋದು ಅಷ್ಟೇ. ಹಾಗಾಗಿ ಇವೆರಡನ್ನು ಏನೇನು ಬೇಕೋ ಅವ್ರಿಗೆ ಎಮರ್ಜೆನ್ಸಿಗೆ ಅದನ್ನು ಮಾತ್ರ ಇಟ್ಟುಬಿಟ್ಟು ಹೋಗಿದ್ದೆ. ಸೊ ಫ್ರಿಜ್ ಖಾಲಿಯಾಗಿದೆ, ಇವಾಗ ತರಿಸ್ಕೊಂಡಿದ್ದೀನಿ, ಎಲ್ಲ ತುಂಬಿಸ್ಬೇಕು. ತುಂಬಿಸೋಕ್ಕಿಂತ ಮುಂಚೆ ಫಸ್ಟು ಫ್ರಿಜ್ ಕ್ಲೀನ್ ಮಾಡಬೇಕು. ಹಾಗಾಗಿ ಇವತ್ತಿನ ವಿಡಿಯೋ ಬಂದು ಫ್ರಿಜ್ ಕ್ಲೀನಿಂಗ್ ಆಗಿರುತ್ತೆ. ಸೊ ಸಪೋರ್ಟ್ ಮಾಡಿ, ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಡೈಲಿ ಹೇಗೆ ಎಲ್ಲ ಕೆಲಸಗಳಿರುತ್ತೋ ಅದೇ ರುಟೀನಲ್ಲಿ ಇವತ್ತು ಕೂಡ ಕೆಲಸನೆಲ್ಲ ಮುಗಿಸ್ಕೊಂಡೆ. ಅದಂತೂ ಯಾವಾಗಲೂ ಇದ್ದಿದ್ದೆ, ಅದಂತೂ ತಪ್ಪೋದಿಲ್ಲ. ಎಲ್ಲರ ಮನೇಲೂ ಅದೇ ಕತೆ ಆಗಿರುತ್ತೆ. ಇವತ್ತು ಬೆಳಗಿನ ತಿಂಡಿಗೆ ಪಲಾವ್ ಮಾಡೋಣ ಅಂತ ಹೇಳಿ ಗಡಿಬಿಡಿಯಲ್ಲಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಪಲಾವ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಹೇಳೋಷ್ಟರೊಳಗೆ ನಾನು ತಿಂಡಿನ ಫಸ್ಟ್ ಮಾಡ್ಕೊಂಬಿಡ್ಬೇಕು, ಇಲ್ಲಾಂದರೆ ಅವಳು ಎದ್ಮೇಲೆ ಅದನ್ನ ಮಾಡೋಕ್ಕಾಗಲ್ಲ. ಎತ್ಕೊಂಡೇ ಆಮೇಲೆ ಅಡುಗೆ ಕೆಲಸ ಎಲ್ಲ ಮಾಡಬೇಕಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ಕೆಲಸಗಳನ್ನೆಲ್ಲ ಆಮೇಲೂ ಕೂಡ ಮಾಡ್ಕೋಬೋದು, ಬಟ್ ಫಸ್ಟ್ ತಿಂಡಿ ಮಾಡಿಟ್ಬಿಡ್ತೀನಿ. ಯಾಕೆಂದರೆ ಹೊಟ್ಟೆ ಎಸ್ಬಿಟ್ರೆ ಈ ಕಡೆ ಅವಳನ್ನ ನೋಡಿಕೊಂಡು ಈ ಕಡೆ ಅಡುಗೆ ಮಾಡಿಕೊಂಡು ಎಲ್ಲ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟು ಅಡುಗೆನ ಮಾಡಿಕೊಂಡೆ. ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಕಡೆ ದೋಸೆಗೆ ನೆನೆ ಹಾಕೋಣ ಅಂತ ಹೇಳಿಬಿಟ್ಟು ಎಲ್ಲ ಅಕ್ಕಿಗೆ ಎಲ್ಲ ನೆನೆ ಹಾಕ್ಕೊಂಡೆ. ನನಗೆ ದೋಸೆ ನೆನೆ ಹಾಕೋದು ಅಂದರೆ ಭಾಳ ಒಂಥರ ಮರುವಿನ ಕಾಯಿಲೆ ಇದ್ದಂಗೆ. ದೋಸೆ ನೆನೆ ಹಾಕಬೇಕು ಅಂತ ಅಂದ್ಕೊಂಡಿರ್ತೀನಿ, ಬಟ್ ಮರ್ತ್ಬಿಟ್ಟಿರ್ತೀನಿ. ಅಕಸ್ಮಾತ್ ನೆನೆ ಹಾಕಿದ್ರೂ ಅದನ್ನು ನಾನು ಸಂಜೆ ಆಡಿಸಿಡೋದನ್ನ ಮರ್ತ್ಬಿಟ್ಟಿರ್ತೀನಿ. ಹಾಗಾಗಿ ನೆನೆ ಹಾಕಿದ ತಕ್ಷಣ ನಾನು ಒಂದು ಅಲ್ರಾಮ್ ಇಟ್ಕೊತೀನಿ, ಸಂಜೆ ಆಡಿಸ್ಬೇಕು ಅಕ್ಕಿನ ಅಂತ. ಅಷ್ಟರಲ್ಲಿ ಪಲಾವ್ ರೆಡಿ ಆಯಿತು. ಸೊ ಇಬ್ಬರು ಸೇರಿ ತಿಂದ್ವಿ. ಇನ್ನು ತಿಂಡಿ ಮಾಡಿಕೊಂಡು ನನ್ನ ಹಸ್ಬೆಂಡು ಡ್ಯೂಟಿ ಕಡೆ ಹೊರಟರು. ಅದಾದಮೇಲೆ ಇವಳಿಗೆ ತಿಂಡಿ ತಿನ್ನಿಸಿ ಇನ್ನು ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸಿದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೋತಾಳೆ. ಹಾಗಾಗಿ ಅದ್ರ ಮಧ್ಯದಲ್ಲಿ ಕಿಚನ್ ಏನಾದರೂ ಪಾತ್ರೆ ತೊಳೆಯೋದು ಅಥವಾ ಕಿಚನಲ್ಲಿ ಏನಾದರೂ ಕೆಲಸ ಇದ್ದರೆ ಈ ಥರ ಮಾಡ್ಕೋತೀನಿ. ಆ ಟೈಮಲ್ಲಿ ಇವಳು ಎದ್ದಿದ್ರೆ ಈ ಥರ ಕಿಚನಲ್ಲೇ ಒಂದು ಚಾಪೆ ಹಾಸಿ ಏನಾದರೂ ಕೈಗೆ ಏನಾದರೂ ಬಾಕ್ಸು ಅಥವಾ ಅವಳಿಗೆ ಏನಾದರೂ ಅಟ್ರಾಕ್ಟ್ ಆಗೋ ಥರ ಏನಾದರೂ ಥಿಂಗ್ಸ್ ಕೊಟ್ಟರೆ ಆಟ ಆಡ್ಕೊಂಡಿರ್ತಾಳೆ. ಅದಾದಮೇಲೆ ತರಕಾರಿ ಎಲ್ಲ ತರಿಸಿದ್ದೆ. ಸೊ ಖಾಲಿ ಆಗಿತ್ತು, ಫ್ರಿಜ್ಜೆಲ್ಲ ಖಾಲಿ ಹೊಡಿತಾ ಇದೆ. ಸೊ ಹಾಗಾಗಿ ಎಲ್ಲ ಥರ ಏನೇನು ಬೇಕೋ ಆ ಥರ ತರಕಾರಿ ಸೊಪ್ಪು ಎಲ್ಲ ತರಿಸಿದ್ದೆ. ಅದನ್ನೊಂದು ಕಡೆ ನೀಟಾಗಿ ಜೋಡಿಸಿ. ಫ್ರಿಜ್ಜು ಇಲ್ಲೇ ಬ್ಯಾಕ್ ಸೈಡಲ್ಲಿ ಇಲ್ಲೇ ಇದೆ. ಇದು ಕಿಚನ್ ಪಕ್ಕದಲ್ಲೇ ಫ್ರಿಜ್ ಬರುತ್ತೆ. ಸೊ ಫ್ರಿಜ್ ಮೇಲೆ ಒಂದು ಟೆಡಿ ಬೇರ್ ಇಟ್ಟಿದ್ದೀನಿ. ಸೊ ಏನಕ್ಕೆ ಅಂದರೆ ಲಾಸ್ಟು ಹಳೆ ಮನೆಯಲ್ಲಿ TV ಯೂನಿಟ್ ಇತ್ತು. ಸೊ ಅದ್ರ ಮೇಲೆ ನೀಟಾಗಿ ಎಲ್ಲ ಗೊಂಬೆಗಳೆಲ್ಲ ಹಾಕೊಂಡ್ಬಿಟ್ಟಿದ್ದೆ, ಅವಳಿಗೆ ಟಾಯ್ಸ್ ಎಲ್ಲ. ಸೊ ಇಲ್ಲಿ ಅದು ಎಲ್ಲಿಡೋದು ಅಂತ ಗೊತ್ತಾಗಲಿಲ್ಲ. ಇಲ್ಲಿ ಅಷ್ಟು ಆ ಥರ ಡೆಕೋರ್ಗೆಲ್ಲ ಜಾಗ ಇಲ್ಲ. ಹಾಗಾಗಿ ಫ್ರಿಜ್ ಮೇಲೆ ಇಟ್ಟಿದ್ದೀನಿ, ಬೇರೆಲ್ಲೂ ಇಡೋಕ್ಕೆ ಜಾಗ ಇಲ್ಲ. ಸೊ ಹಾಗಾಗಿ ಫ್ರಿಜ್ ಮೇಲೆ ಇಟ್ಟಿದ್ದೀನಿ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇಡೋದಕ್ಕೂ ಸ್ಪೇಸ್ ಅಲ್ಲೇ ಇರೋದು ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ. ಸೊ ಬನ್ನಿ ಫ್ರಿಜ್ ಕ್ಲೀನಿಂಗ್ ಮಾಡೋಣ. ನೋಡಿ, ಇದೆ ನಮ್ಮ ಫ್ರಿಜ್ಜು. ಸೊ ಇದನ್ನೇ ಕ್ಲೀನ್ ಮಾಡಬೇಕಾಗಿರೋದು. ಎಲ್ಲ ಡಬ್ಬಗಳು ಖಾಲಿ ಆಗಿಬಿಟ್ಟಿದೆ, ಹಾಗಾಗಿ ಖಾಲಿ ಇರೋ ಡಬ್ಬನ ಹಾಗೆ ಮೇಲಿಟ್ಟಿಟ್ಟಿದೆ. ಅದು ಹಾಗೇ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕಿವಾಗ.
ಎಲ್ಲ ಖಾಲಿ ಖಾಲಿ ಇದೆ. ಸೊ ಏನೇನಿತ್ತು, ಈಗ ಮೊಸರು ಮತ್ತು ಹಾಲು ಇವಾಗ ತರಿಸ್ಕೊಂಡಿರೋದು. ಹೂವು ಕೂಡ ಪೂಜೆ ಮಾಡೋಕ್ಕೆ ಬೇಕಲ್ಲ, ಅದನ್ನು ಅವರೇ ತರಿಸಿಟ್ಕೊಂಡಿದ್ರು. ತೆಂಗಿನಕಾಯಿನೂ ಮೊನ್ನೆ ಸಾಂಬಾರು ಮಾಡೋದಕ್ಕೆ ಅಂತ ಹೊಡೆದಿರೋದು. ತರಕಾರಿ ಇಷ್ಟೇ ತೊಗೊಂಬಂದಿದ್ದು ನಾವು ಬರುವಾಗ, ಅದು ಅಷ್ಟನ್ನು ಹಾಗೆ ಕವರಲ್ಲೇ ಇಟ್ಬಿಟ್ಟಿದ್ದೀನಿ. ಈಗ ಅದನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಬೇಕು. ಇಲ್ಲಿ ಕಾಳು ಬೇಳೆಗಳನ್ನೆಲ್ಲ ಇಟ್ಕೊಳ್ತಾ ಇದ್ದೆ. ಸೊ 1 ತಿಂಗಳು ತನಕ ಇಡೋಕ್ಕಾಗದೇ ಇರೋದನ್ನೆಲ್ಲ ಖಾಲಿ ಮಾಡಿ ಹೋಗಿದ್ದೆ. ಇದು ಕಾಳು ಬೇಳೆ ಇದನ್ನೆಲ್ಲ ಏನಾಗಲ್ಲ ಅನಿಸುತ್ತಲ್ವ, ಇದೆಲ್ಲ ಏನಾಗಲ್ಲ, 1 ತಿಂಗಳಾದರೂ ಇಟ್ಕೊಬೋದು. ಸೊ ಇದು ಖಾಲಿ ಆಗೋ ತನಕ ಇನ್ನು ಹೊಸ ತರಿಸಲ್ಲ, ಖಾಲಿ ಆದಮೇಲೆ ತೊಗೊಂಬರೋದು. ಫಸ್ಟ್ ಸ್ಟೆಪ್ಪು, ಈಗ ಫ್ರಿಜ್ ಒಳಗೆ ಏನೇನಿದೆ ಅದನ್ನೆಲ್ಲ ತೆಗೆದು ಹೊರಗಡೆ ಇಟ್ಬಿಡ್ತೀನಿ. ಸೊ ಅದಾದಮೇಲೆ ಆ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ತೊಳ್ಕೊಂಡ್ಬಿಡೋಣ. ಏನೇನಿದೆ ತೊಳೆಯೋದಕ್ಕೆ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ಫ್ರಿಜ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಮತ್ತೆ ಎಲ್ಲ ವಾಪಸ್ ಇಟ್ಟು ಆರ್ಗನೈಸ್ ಮಾಡಬೇಕಾಗುತ್ತೆ. ಈಗ ಅದರಲ್ಲಿ ಏನೇನಿದೆ ಎಲ್ಲ ಆಚೆ ತೆಗೆದಿಟ್ಬಿಡ್ತೀನಿ. ಎಲ್ಲದಕ್ಕಿಂತ ಫಸ್ಟ್ ಇವಾಗ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಸ್ವಿಚ್ ಆಫ್ ಮಾಡಿ ಎಲ್ಲ ತೆಗೆದ್ಬಿಡೋಣ. ನನಗೆ ಭಯ ಆಗುತ್ತಪ್ಪ ಫ್ರಿಜ್ ಕ್ಲೀನ್ ಮಾಡಬೇಕಾದ್ರೆ. ಯಾವಾಗಲೂ ನಾನು ಆಫ್ ಮಾಡಿಕೊಂಡೆ. ಇಲ್ಲಿದೆ ನೋಡಿ, ಇಲ್ಲೊಂದು ಲ್ಯಾಡರ್ ಇಟ್ಟಿದ್ದೀವಿ. ಸೊ ಇಲ್ಲಿದೆ, ಸ್ವಿಚ್ ಆಫ್ ಮಾಡಿಕೊಂಡು ಕ್ಲೀನ್ ಮಾಡಬೇಕು ಇವಾಗ. ಸೊ ಸ್ವಿಚ್ ಆಫ್ ಮಾಡಿಬಿಡ್ತೀನಿ. ನನಗೆ ಸ್ವಲ್ಪ ಭಯ ಕರೆಂಟ್ ಇರುತ್ತೆ ಅಂತ. ನೋಡಿ, ಫ್ರಿಜ್ಜು ಒಳಗಡೆಯಿಂದ ಅದನ್ನೆಲ್ಲ ತೆಗೆದು ಹೊರಗಡೆ ಇಡೋಷ್ಟರೊಳಗೆ ಇವರು ಕಿಚ್ಚಾಡ್ತಾ ಇದ್ದಾರೆ. ಸೊ ಇವಾಗ ಅವಳನ್ನ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ಮತ್ತೆ ಕರ್ಕೊಂಡೋಗಿ ಆಟ ಆಡಕ್ಕೆ ಬಿಟ್ಟು ಮತ್ತೆ ನನ್ನ ಕೆಲಸನ ಮಾಡ್ಕೋಬೇಕು. ಅಷ್ಟು ಈಸಿ ಅಲ್ಲ ಮಗುನ ಇಟ್ಕೊಂಡು ಎಲ್ಲ ಕೆಲಸನ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬನ್ನಿ, ಏನು ಮಾಡೋಕ್ಕಾಗುತ್ತೆ, ನೋಡ್ಕೋಬೇಕು ನಾವು. ನಾರ್ಮಲ್ ಆಗಿದ್ರೆ ಎಷ್ಟು ಕೆಲಸ ಬೇಕಾದರೂ ಮಾಡ್ಕೊಂಡ್ಬಿಡ್ಬೋದು. ಈ ಮಕ್ಕಳನ್ನ ಕಟ್ಕೊಂಡು ಏನಾದರೂ ಒಂದು ಅರ್ಧಂಬರ್ಧ ಆಗ್ಬಿಡುತ್ತೆ. ಅರ್ಧ ಮಾಡೋಷ್ಟರೊಳಗೆ ಅಂದಿರ್ತಾರೆ. ಅವ್ರನ್ನ ಸಮಾಧಾನ ಮಾಡಿ ಮತ್ತೆ ಪುನಃ ಅದೇ ಕೆಲಸ ಮಾಡೋದಕ್ಕೆ ಬೇಜಾರಾಗುತ್ತೆ. ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಕೆಲಸ ಮಾಡೋದ್ರ ಮೇಲೆ. ಆ ಥರ ಅವಳು ಹಠ ಮಾಡಿದಾಗೆಲ್ಲ ಅವಳನ್ನ ಎತ್ಕೊಂಡು ಹೊರಗಡೆ ತೋರಿಸ್ಕೊಂಡು ಅಥವಾ ಬೇರೆ ಏನಾದರೂ ಮಾಡಿಕೊಂಡು ಅವಳನ್ನ ಸ್ವಲ್ಪ ಸಮಾಧಾನ ಮಾಡಿ ಮತ್ತೆ ಪುನಃ ನನ್ನ ಏನು ಕೆಲಸ ಮಾಡ್ತಾ ಇರ್ತೀನಿ ಅದನ್ನ ಮಾಡ್ಕೋಬೇಕು. ನೋಡಿ, ನೆನ್ನೆ ತೊಗೊಂಬಂದಿದ್ದು ಹಾಗೆ ಕವರಲ್ಲೇ ಇಟ್ಟಿದ್ದೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಇರಿಟೇಟ್ ಆಗುತ್ತೆ. ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ, ಬೇರೆ ದಾರಿನೂ ಇಲ್ಲ. ಅವಳನ್ನ ಹತ್ತಾಗ ಹಾಗೆ ಬಿಡೋಕ್ಕೂ ಆಗಲ್ಲ. ಸಮಾಧಾನ ಮಾಡಿ ಅವಳನ್ನ ಆಟ ಆಡಿಸಿ ಮತ್ತೆ ಪುನಃ ಅವಳನ್ನ ನಾರ್ಮಲ್ ಸ್ಥಿತಿಗೆ ತಂದು ಮತ್ತೆ ಪುನಃ ನಾನು ಕೆಲಸ ಮಾಡ್ಕೋಬೇಕು. ಇದೇ ಆಗಿರುತ್ತೆ ದಿನ ರೊಟೀನ್ ನಂದು. ಒಂದೊಂದ್ಸಲ ಅವಳು ಮಲಗಿದಾಗ ಕೆಲಸ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿರ್ತೀನಿ. ಯಾವಾಗ ಆ ಥರ ಕೆಲಸ ಮಾಡೋಕ್ಕೆ ಅಂತ ಇರ್ತೀನಿ ಅವತ್ತೇ ಬೇಗ ಎದ್ಬಿಟ್ಟಿರ್ತಾಳೆ. ಇಲ್ಲಿ ನಾನು ಫ್ರಿಜ್ ಕ್ಲೀನ್ ಮಾಡೋಕ್ಕೆ ಸ್ಪಾಂಜ್ ವೈಪ್ನ ತೊಗೊತಾ ಇದ್ದೀನಿ. ನೀರಿಗೆ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮು ಒರೆಸುವಾಗ ನಾನು ವಿಮ್ ಲಿಕ್ವಿಡ್ ಹಾಕ್ಕೊಂಡು ಒರೆಸ್ಕೊತೀನಿ. ಅದಾದಮೇಲೆ ಖಾಲಿ ನೀರು ತೊಗೊಂಡು ಮತ್ತೆ ಇನ್ನೊಂದು ಸಲ ವೈಪ್ ಮಾಡ್ಕೊತೀನಿ. ಇಷ್ಟು ಕೆಲಸ ಮಾಡೋದ್ರಲ್ಲಿ ಮತ್ತೆ ಡಿಸ್ಟರ್ಬೆನ್ಸ್ ಆಯಿತು. ನಾನು ಮಲಗಿದ್ದವಳು ನನ್ನ ಮಗಳು ಮತ್ತೆ ಎದ್ಬಿಟ್ಲು. ಸೊ ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಹಾಗೆ ಮತ್ತೆ ಪುನಃ ಅವಳನ್ನ ಪ್ಲೇ ಮ್ಯಾಟ್ ಮೇಲೆ ಆಟ ಆಡಕ್ಕೆ ಬಿಟ್ಬಿಟ್ಟು ಈ ಥರ ಪ್ಲಾಸ್ಟಿಕ್ ಕೊಟ್ಟಿದ್ದೀನಿ ನೋಡಿ. ಪ್ಲಾಸ್ಟಿಕ್ ಇಟ್ಕೊಂಡ್ರೆ ಅದು ಪರ ಅಂತ ಇರುತ್ತಲ್ಲ, ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾಳೆ. ಬೇಗ ಬೋರ್ ಆಗಿಬಿಡುತ್ತೆ, ಮತ್ತೆ ಮತ್ತೆ ಅಳ್ತಿರ್ತಾಳೆ. ಹಾಗಾಗಿ ಸ್ವಲ್ಪ ಪ್ಲಾಸ್ಟಿಕ್ ಕೊಟ್ಟರೆ ಅದು ಪರ ಅನ್ನೋ ಸೌಂಡಿಗೆ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ. ಅವಳು ಆ ಥರ ಆಟ ಆಡ್ತಾ ಇರಲಿ ಅಂತ ಹೇಳಿಬಿಟ್ಬಿಟ್ಟು ಮತ್ತೆ ಪುನಃ ನಾನು ಫ್ರಿಜ್ ಕ್ಲೀನ್ ಮಾಡೋ ಕಡೆ ಬಂದೆ. ಕೆಳಗಡೆ ಪೋರ್ಷನ್ಸ್ ಎಲ್ಲ ಆಗಿದೆ. ಇವಾಗ ಮೇಲೆ ಪೋರ್ಷನ್ಸಲ್ಲಿ ಇರೋವಂಥದ್ದೆಲ್ಲನೂ ತೆಗೆದ್ಬಿಟ್ಟು ಮೇಲ್ಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ತೆಗಿತಾ ಇದ್ದೀನಿ. ಏನೇ ಆದರೂ ಅವಳು ಬಿಡ್ತಾ ಇಲ್ಲ ನೋಡಿ. ಹಾಗಾಗಿ ಅವಳನ್ನ ಎತ್ಕೊಂಡೇ ಮಾಡ್ತಾ ಇದ್ದೀನಿ. ಎಷ್ಟೋ ಕೆಲಸಗಳನ್ನ ಅಂದರೆ ಅವಳನ್ನ ಎತ್ಕೊಂಡು ಮಾಡಬಹುದಾದಂಥ ಎಲ್ಲ ಕೆಲಸಗಳನ್ನೂ ಅವಳನ್ನ ಎತ್ಕೊಂಡೇ ಮಾಡ್ತೀನಿ ಆಲ್ಮೋಸ್ಟ್ ನಾನು. ಹಾಗಾಗಿ ಮೇಲ್ಗಡೆ ಇದನ್ನೆಲ್ಲ ಸ್ವಲ್ಪ ಅವಳನ್ನ ಎತ್ಕೊಂಡೇ ಮಾಡಿದೆ.
ಮತ್ತು ಮೇಲ್ಗಡೆ ಏನು ಫ್ರಿಜ್ ಕವರ್ ಇದೆ ಅದನ್ನೆಲ್ಲ ತೆಗೆದು ಮೇಲೆ ಎಲ್ಲ ಧೂಳು ತೆಗೆದು ಒರೆಸ್ಬೇಕಾಗುತ್ತೆ. ಅದನ್ನು ಮತ್ತೆ ಅವಳಿಗೆ ಮೈಂಡ್ ಡೈವರ್ಟ್ ಮಾಡಿ ಏನೋ ಒಂದು ಮಾಡಿ ಅವಳನ್ನ ಆಟ ಆಡಕ್ಕೆ ಬಿಟ್ಟು ಮತ್ತೆ ಮೇಲೆಲ್ಲ ಒರೆಸ್ಕೊಂಡು ಫ್ರಿಜ್ ಸುತ್ತ ಎಲ್ಲ ಒರೆಸ್ಕೊಟ್ಟಿದ್ದಾಯಿತು. ಓಕೆ, ಮೇಲ್ಗಡೆ ಎಲ್ಲ ಲೈಟಾಗಿ ಒರೆಸಿದ್ದೀನಿ. ಸೊ ಈ ಒಳಗಡೆ ಇಡಬೇಕಾಗಿರೋದೆಲ್ಲ ಇಟ್ಬಿಟ್ಟು ಆಮೇಲೆ ಒಳಗಡೆ ಎಲ್ಲ ನೀಟಾಗಿ ಜೋಡಿಸಾದ್ಮೇಲೆ ಹೊರಗಡೆ ಇನ್ನೊಂದು ಸಲ ನೀಟಾಗಿ ಒರೆಸ್ಕೊಳ್ಳೋಣ. ಇವಾಗ ಹಾಗೆ ಮೇಲ್ಮೇಲೆ ಒರೆಸಿದ್ದೀನಿ. ಇವಳ ನೋಡಿ ಹಿಂಗಾಡ್ತಾ ಇದ್ದಾಳೆ. ನಾನು ಫ್ರಿಜ್ ಕ್ಲೀನ್ ಮಾಡೋಕ್ಕೆ ಅಂತ ಅವಳನ್ನ ವಾಕರಲ್ಲಿ ಹಾಕ್ಬಿಟ್ಟು ಕೂರಿಸಿದ್ರೆ ಸ್ಕ್ರೀನೆಲ್ಲ ಎಳ್ಕೊಂಡು ಆಟ ಆಡ್ತಾ ಇದ್ದಾಳೆ. ಚಿನ್ನಮ್ಮು, ಬಂಗಾರಿ, ಅಯ್ಯೋ ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಅಯ್ಯೋ 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 ಕಿತ್ತಾಕ್ಬಿಟ್ಟಿಯ ಮಗಳೇ. ಇನ್ನು ಫ್ರಿಜ್ ಒಳಗಿನ ಈ ಪಾರ್ಟ್ಗಳನ್ನೆಲ್ಲ ತೊಳಿಬೇಕು, ಅದೆಲ್ಲ ಬಾಕಿ ಇದೆ. ನನ್ನ ಮಗಳು ಯಾವಾಗ ಫ್ರೀ ಕೊಡ್ತಾಳೆ ಆವಾಗ ಮಾಡಬೇಕು. ಸೊ ನೋಡಿ, ಇವರು ಮೇಲತ್ತು ಕೂತ್ಕೊಂಡ್ಬಿಟ್ಟು ಇಳಿತಾನೆ ಇಲ್ಲ, ಹಠ ಮಾಡ್ತಾ ಇದ್ದಾರೆ. ನಂದು ಅರ್ಧಂಬರ್ಧ ಕೆಲಸ ಆಗಿದೆ, ಇನ್ನೇನಿಲ್ಲ. ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಒಳಗಡೆ ಪ್ಲೇಟ್ಸ್ಗಳು ಮತ್ತು ಬಾಕ್ಸಸ್ ಇದೆಯಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಒಳಗಡೆ ಇಡಬೇಕಾಗಿರೋ ಐಟಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಳಗಡೆ ಇಟ್ಟರಾಯಿತು. ತರಕಾರಿ ತರಿಸಿದ್ದೆ, ಅದರಲ್ಲಿ ಸೊಪ್ಪು ಇದೆ, ಸೊಪ್ಪೆಲ್ಲ ಕ್ಲೀನ್ ಮಾಡಿಡಬೇಕು. ಸೊ ಸೊಪ್ಪೆಲ್ಲ ಏನಾಗುತ್ತೆ ನೀವು ಹಿಂಗೆ ಗಲಾಟೆ ಮಾಡಿ. ಹಾಗಾಗಿ ಇವಾಗ ಹೇಗೂ ಕಾಫಿ ಟೈಮ್ ಆಗಿದೆ. ಸೊ ಲೈಟಾಗಿ ಕಾಫಿ ಕುಡ್ಕೊಂಡು ನಾವು ಕಾಫಿ ಬ್ರೇಕ್ ತೊಗೊತಾ ಇದ್ದೀವಿ. ಹಾಗೆ ಆರಾಮಾಗಿ ಕಾಫಿ ಎಲ್ಲ ಕುಡ್ಕೊಂಡು ಅವಳ ಹತ್ರ ಸ್ವಲ್ಪ ಆಟ ಆಡಿಕೊಂಡು ಸೊಪ್ಪೆಲ್ಲ ಕ್ಲೀನ್ ಮಾಡೋಣ ಅಂತ ಇಟ್ಕೊಂಡೆ. ಬೆಳಗ್ಗೆನೆ ತರಿಸಿದ್ದು ಫ್ರಿಜ್ ಒಳಗೆ ಇಡಬೇಕಿತ್ತು, ಬಾಡು ಹೋಗ್ಬಿಡುತ್ತೆ ಬೇಗ. ಎಲ್ಲ ರೆಡಿ ಮಾಡಿಕೊಂಡು ಫ್ರಿಜ್ ಕ್ಲೀನ್ ಆಗಿದ ತಕ್ಷಣವೇ ಫ್ರಿಜ್ ಒಳಗೆ ಇಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ. ಅಲ್ಲೂ ಕೂಡ ಅವಳು ಹಿಂಸೆ ಕೊಡ್ತಾ ಇದ್ಲು. ಸೊಪ್ಪು ಕ್ಲೀನ್ ಮಾಡ್ಕೊಳ್ಳೋಣ, ಅವಳನ್ನ ಅಲ್ಲೇ ಬಿಟ್ಕೊಂಡು ಆಟ ಆಡಿಸ್ಕೊಂಡು ಹೊಡ್ಕೊಂಡು ಮಾಡೋಣ ಅಂದ್ಕೊಂಡು ಬಂದು ಸೊಪ್ಪೆಲ್ಲ ಎಳಿಯೋದು, ಎತ್ಕೊ ಅಂತ ಹೇಳೋದು ಎಲ್ಲ ಮಾಡ್ತಾ ಇದ್ಲು. ಈ ಥರ ಕೆಲಸ ಎಲ್ಲ ಅವಳು ಮಲಗಿರುವಾಗಲೇ ಮಾಡ್ಕೊಬೇಕು. ಯಾಕೆಂದರೆ ಅವಳನ್ನ ಎತ್ಕೊಂಡಾಗಲಿ ಆಟ ಆಡಿಸ್ಕೊಂಡಾಗಲಿ ಇದನ್ನು ಮಾಡ್ತೀನಿ ಅಂದರೆ ಆಗಲ್ಲ. ಸೊಪ್ಪೆಲ್ಲ ಎಳ್ದಾಕ್ಬಿಡ್ತಾಳೆ, ಇಲ್ಲಾಂದರೆ ಅದು ಕ್ಲೀನ್ ಮಾಡೋಕ್ಕೆ ಬಿಡಲ್ಲ. ತುಂಬ ಹೊತ್ತಿಂದ ಫ್ರಿಜ್ಜಿಂದ ಆಚೆನೇ ಇದೆ, ಫ್ರಿಜ್ ಒಳಗೆ ಇಟ್ಟಿಲ್ವಲ್ಲ, ಬೇಗ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಅವಳು ಮಲಗೋ ಹಾಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಅವಳನ್ನ ಕೂರಿಸ್ಕೊಂಡೆ ನಾನು, ಸ್ವಲ್ಪ ಮಾಡ್ಕೊಂಬಿಡೋಣ ಆದಷ್ಟು ಅಂತ ಹೇಳಿ ತುಂಬ ಟೈಮ್ ತೊಗೊಂಡೆ. ಅದು ಫ್ರಿಜ್ ಒಳಗೆ ಇಟ್ಬಿಟ್ರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ, ಇಲ್ಲಾಂದರೆ ಫುಲ್ ಬಾಡಿ ಹೋಗ್ಬಿಡುತ್ತೆ ಅಲ್ವಾ. ಸೊಪ್ಪನ್ನಂತೂ ಹೊರಗಡೆ ಇಡೋದಕ್ಕೆ ಆಗಲ್ಲ. ಹಾಗಾಗಿ ಫಸ್ಟ್ ಅದನ್ನೇ ಮಾಡ್ಕೊತಾ ಇದ್ದೀನಿ. ಅವಳನ್ನ ಮಲಗಿಸ್ ಬಂದಿದ್ದೀನಿ. ಅವಳು ಹೇಳೋಷ್ಟ್ರೊಳಗೆ ಇದನ್ನೆಲ್ಲ ತೊಳ್ಕೊಂಬಿಡ್ತೀನಿ, ಆಮೇಲೆ ಬಿಡೋದಿಲ್ಲ ಅವಳಿದ್ರೆ. ಮೊನ್ನೆ ಬಜ್ಜಿ ಮಾಡಿದ್ನಲ್ಲ, ಹೀರೆಕಾಯಿ ಬಜ್ಜಿ, ಅವಾಗ ಎಣ್ಣೆ ಹಾರಿಬಿಟ್ಟು ಇಷ್ಟು ಸುಟ್ಟೋಗ್ಬಿಟ್ಟಿದೆ. ಪಾತ್ರೆ ಗೀತ್ರೆ ಎಲ್ಲ ತೊಳೆಯೋಕ್ಕಾಗಲ್ಲ. ಸೋಪ್ ನೀರು ಹೋದರೆ ಒಂಥರ ಸಿಕ್ಕಾಬಟ್ಟೆ ಉರಿ ಆಗುತ್ತೆ. ಅದಕ್ಕೋಸ್ಕರ ಗ್ಲೌಸ್ ಹಾಕ್ಕೊಂಡು ತೊಳಿಬೇಕು. ಫ್ರಿಜ್ ಒಳಗಿನ ಪಾರ್ಟ್ಗಳನ್ನೆಲ್ಲ ತೊಳ್ಕೊಂಡಾಯಿತು. ಆ ಬಾಕ್ಸಸ್ ಮತ್ತು ಆ ಪ್ಲೇಟ್ಸ್ ಏನಿದೆ ಅದನ್ನೆಲ್ಲ ನೀಟಾಗಿ ತೊಳೆದು ಒರೆಸಿ ಅದನ್ನ ಫ್ರಿಜ್ ಒಳಗೆ ಜೋಡಿಸಿಟ್ಟಾಯಿತು. ಈಗ ಫ್ರಿಜ್ಜಿಂದ ಹೊರಗಡೆ ಕೊಲಿನ ಹಾಕಿ ನೀಟಾಗಿ ಎಲ್ಲನೂ ಒರೆಸ್ಕೊಂಡೆ. ಈಗ ಫುಲ್ ಫ್ರಿಜ್ಜು ಕ್ಲೀನ್ ಆಗಿದೆ. ಸೊ ಒಳಗಡೆ ಇರೋ ಐಟಮ್ಸ್ ಎಲ್ಲ ಜೋಡಿಸ್ಬೇಕಷ್ಟೇ, ಅದನ್ನು ಜೋಡಿಸ್ಕೊಂಡ್ರೆ ಮುಗೀತು ಕೆಲಸ. ಫೈನಲಿ ಫ್ರಿಜ್ ಕ್ಲೀನ್ ಆಯಿತು, ಎಲ್ಲ ಮುಗಿದಿದೆ. ಆ ಫ್ರಿಜ್ ಕವರ್ ಒಂದು ಹಾಕಬೇಕು, ಅದು ತೊಳೆದ್ಬಿಟ್ಟು ನಾಳೆ ಹಾಕೋಣ. ಸೊ ಎಲ್ಲ ಜೋಡಿಸ್ಕೊಂಡಿದ್ದು ಆಯಿತು. ಫಸ್ಟ್ ಇಲ್ಲಿ ನಾನು ಹಾಲಿಟ್ಟಿದ್ದೀನಿ, ಮೊಸರಿಟ್ಟಿದ್ದೀನಿ, ಅದೇ ಡೈರಿ ಐಟಮ್ಸ್ ಏನಿದೆ ಅದೆಲ್ಲ ಇಲ್ಲಿ ಇಡ್ತೀನಿ.
ಇದು ಹಾಲಿನ ಕೆನೆ ಸ್ಟೋರ್ ಮಾಡಿಟ್ಟಿದ್ದೀನಿ. ಮುಂಚೆ ಏನು ಸ್ಟೀಲ್ ಬಾಕ್ಸಲ್ಲಿ ಇಡ್ತಾ ಇದ್ದೆ. ಯಾರೋ ಹೇಳಿದ್ರು ಸ್ಟೀಲ್ ಬಾಕ್ಸಲ್ಲಿ ಇಡಬಾರ್ದು, ಯಾವುದಾದ್ರೂ ಐಸ್ ಕ್ರೀಮ್ ಬಾಕ್ಸಲ್ಲಿ ಇಡಬೇಕು, ಒಳ್ಳೆ ಚೆನ್ನಾಗಿ ಬರುತ್ತೆ ಅಂತ. ಸೊ ಹಾಗಾಗಿ ನೋಡೋಣ, ಟ್ರೈ ಮಾಡೋಣ ಅಂಥೇಳಿ ಐಸ್ ಕ್ರೀಮ್ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಅದ್ರ ಕೆಳಗೆ ಬಂದರೆ ಹೂವು ಇಟ್ಟಿದ್ದೀವಿ. ಇಲ್ಲಿ ಇದು ಟೊಮೆಟೊ ಚಟ್ನಿ ಚೆನ್ನಾಗಿರುತ್ತೆ, ಇದು ನನಗಿಷ್ಟ. ಇದು ಬಂದುಬಿಟ್ಟು ಸ್ವಲ್ಪನೇ ಇತ್ತು ಕೊತ್ತಂಬರಿ ಸೊಪ್ಪು, ಸೊ ಅದಕ್ಕಾಗಿ ಚಿಕ್ಕ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಆ್ಯಕ್ಚುಲಿ ಈ ಥರ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ, ಉಳಿದಿತ್ತು ಏನು ಸ್ವಲ್ಪನೇ ಉಳಿದಿದೆಯಲ್ಲ ಅಂಥೇಳಿ ಚಿಕ್ಕ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಇದು ಬಟಾಣಿ, ಇದು ಮೆಣಸಿನ್ಕಾಯಿ ಇಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಯಾವುದೋ ಹೋಟೆಲಲ್ಲಿ ಪಾರ್ಸೆಲ್ ತಂದಿರೋದು. ಬಾಕ್ಸು ಚೆನ್ನಾಗಿದೆ ಇಟ್ಕೊಳ್ಳೋದಕ್ಕೆ ಫ್ರಿಜ್ಜಲ್ಲಿ ಅಂತ ಹೇಳಿ ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇದು ಹಲಸಿನಕಾಯಿ, ಎಳೆ ಹಲಸಿನಕಾಯಿ ಸಾಂಬಾರು ಮಾಡ್ತಾರಲ್ವ, ಸೊ ಅದು ಹೀಗೆ ನೋಡ್ತಾ ಇರ್ಬೇಕಾದ್ರೆ ಅದು ಸಿಕ್ತು, ಹಾಗಾಗಿ ಅದನ್ನು ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಮಾಡಬೇಕಿತ್ತು, ಇವತ್ತು ಸಾಂಬಾರು ಮಾಡಬೇಕಂತ ಹೇಳಿ ತೊಗೊಂಬಂದೆ, ಬಟ್ ಇವತ್ತು ಮಾಡಲ್ಲ, ನಾಳೆ ಮಾಡ್ತೀನಿ. ಇಲ್ಲಿ ಸೊಪ್ಪು ತರಕಾರಿ ಇದೆ, ಇದಿಷ್ಟು ಸೊಪ್ಪು, ಇದಿಷ್ಟು 2 ತರಕಾರಿ ಇದೆ, ಬೀನ್ಸ್ ಇದೆ. ಇನ್ನು ಉಳಿದಿದ್ದು ಇಲ್ಲಿ ಟೊಮ್ಯಾಟೊ ಇಟ್ಟಿದ್ದೀನಿ. ಇನ್ನೇನಾದರೂ ನೆಕ್ಸ್ಟ್ ಏನಾದರೂ ಇಡೋ ಅಂಥದ್ದು ಇದ್ದರೆ, ಇವಾಗ ಸದ್ಯಕ್ಕೆ ಖಾಲಿ ಇದೆ ಫ್ರಿಜ್ಜು, ತುಂಬಿಸ್ಬೇಕು. ಇಲ್ಲಿ ತರಕಾರಿಗಳನ್ನ ತರಿಸಿದ್ನಲ್ಲ ಅದನ್ನ ಇಲ್ಲಿ ಇಟ್ಟಿದ್ದೀನಿ ವೆಜಿಟೇಬಲ್ ಬಾಕ್ಸಲ್ಲಿ. ಇನ್ನು ಈ ಕಡೆ ಇಲ್ಲಿ ಸಾಸ್ ಇಟ್ಟಿದ್ದೀನಿ. ಇನ್ನು ಮೇಲ್ಗಡೆ ಬಂದರೆ ಕವರ್ಸ್ ಇಟ್ಟಿದ್ದೀನಿ. ಏನಿದು ಮಸಾಲೆ ಪೌಡರ್ ಕವರ್ಸ್ ಬರುತ್ತಲ್ಲ, ಇದು ಗಸಗಸೆ ಇದೆ, ಆಮೇಲೆ ಏನಿದು ಸಾಸಿವೆ ಇದೆ, ಚಿಕನ್ ಮಸಾಲ, ಬಿರಿಯಾನಿ ಮಸಾಲ, ಎಗ್ ಮಸಾಲ, ಈ ಥರದ್ದು ಮಸಾಲ ಪೌಡರ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಎಳ್ಳು, ಕರಿ ಎಳ್ಳು, ಇದು ಹುಣಸೆ ಹುಳಿ ಅಲ್ಲಿ ಡಬ್ಬದಲ್ಲಿ ಇಟ್ಕೊಂಡಿದ್ದೀನಿ, ಒಳಗಡೆ ಬಾಕ್ಸಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಉಳಿದಿದ್ದನ್ನು ಇಲ್ಲಿಟ್ಟಿದ್ದೀನಿ ಫ್ರಿಜ್ಜಲ್ಲಿ. ಅದ್ರ ಮೇಲೆ ಬಂದರೆ ಇಲ್ಲೂ ಏನಾದರೂ ಇಟ್ಕೋಬೋದು, ಖಾಲಿಯಾಗಿದೆ. ಇದು ಸುಣ್ಣ, ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಆಗಿರಬೇಕಾದ್ರೆ ಡೈಲಿ ಎಲೆ ಹಾಕ್ಕೊತಾ ಇದ್ದೆ, ಸೊ ಅವಾಗ ತರಿಸಿದ್ದು, ಉಳಿದಿರೋದನ್ನು ಹಾಗೆ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಎಗ್ ಸ್ಟ್ಯಾಂಡ್ ಇದೆ, ಬಟ್ ಎಗ್ ಇಡಲ್ಲ, ಹಾಗಾಗಿ ನಿಂಬೆಹಣ್ಣು ಇಟ್ಟಿದ್ದೀನಿ, 2 ಉಳಿದಿತ್ತು. ಎಗ್ ಇಡಲ್ಲ ಆ್ಯಕ್ಚುಲಿ, ನಾನ್ ವೆಜ್ ಏನು ನಮ್ಮ ಫ್ರಿಜ್ಜಲ್ಲಿ ಇಡಲ್ಲ. ನನಗೇನು ತೊಂದರೆ ಇಲ್ಲ, ಬಟ್ ನನ್ನ ಹಸ್ಬೆಂಡು ದೇವ್ರ ಹೂವು ಇಟ್ಟಿದ್ದೀವಲ್ಲ, ಸೊ ನಾನ್ ವೆಜ್ ಇಡೋದು ಬೇಡ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಫ್ರಿಜ್ ತೊಗೊಂಡಾಗ ನಾನು ಇಡ್ತಾ ಇದ್ದೆ, ಎಗ್ 1-2 ದಿನ ಇಟ್ಟಿದ್ದೆ, ಬಟ್ ಅವರು ದೇವರು ಪೂಜೆ ಮಾಡೋದಕ್ಕೆ ಅಂತ ಹೂವು ಇಡ್ತೀವಲ್ಲ, ಇಡೋದು ಬೇಡ ಅಂತ ಹೇಳಿದ್ರು. ಸೊ ಓಕೆ ಅಂದ್ಕೊಂಡು ನಾನು ಸುಮ್ಮನಾದೆ. ಇದು ಕಾಯಿ, ಇದು ತುರಿದ್ಬಿಟ್ಟು ಇನ್ನೊಂದು ಬಾಕ್ಸ್ ಒಳಗೆ ಹಾಕಿಡಬೇಕು. ಇವಾಗ ಅದು ಟೈಮ್ ಇಲ್ಲ, ಅಂದರೆ ನನ್ನ ಮಗಳು ಯಾವಾಗಲಾದರೂ ಟೈಮ್ ಕೊಟ್ಟಾಗ ಅದನ್ನು ನೀಟಾಗಿ ಮಾಡ್ಕೋತೀನಿ, ಇವಾಗ ಸದ್ಯಕ್ಕಾಗಲ್ಲ. ಇದು ಇಷ್ಟೇ, ಇದು ಕೆಳಗಡೆ ಪಾರ್ಟಲ್ಲಿದೆ. ಇಲ್ಲಿ ಮೇಲ್ಗಡೆ ಫ್ರೀಝರಲ್ಲಿ ಅಕ್ಕಿ ಅಲ್ಲ, ಬೇಳೆ ಕಾಳು, ಬೇಳೆ ಆ ಥರ ಏನಾದರೂ ಇಲ್ಲಿ ಇಟ್ಕೊತೀನಿ. ಇನ್ನು ಮೇಲ್ಗಡೆ ಇಲ್ಲಿ ಐಸ್ ಬಾಕ್ಸ್ ಇದೆ, ನೀರು ತುಂಬಬೇಕು, ತುಂಬಿಟ್ಟಿಲ್ಲ. ಇಲ್ಲೊಂದು ಬಾಕ್ಸ್ ಇದೆ, ಚಿಕನು ಆ ಥರ ಇಡೋದಕ್ಕೇನು ಕೊಟ್ಟಿರೋದು, ಬಟ್ ನಾನಿಲ್ಲಿ ಐಸ್ ಕ್ರೀಮ್ ಇಟ್ಕೊತೀನಿ, ಬೇರೆ ಏನೂ ಇಟ್ಟಿಲ್ಲ. ಬಟರು, ಚೀಸು ಆ ಥರ ಎಲ್ಲ ಇಟ್ಕೊಬೋದು, ಬಟ್ ನಾನು ಅದನ್ನು ಯಾವುದೂ ತರಿಸಿಲ್ಲ. ಇದು ನಾನು ಐಸ್ ಕ್ರೀಮ್ ಏನಾದ್ರು ತೊಗೊಂಬಂದರೆ ಇಲ್ಲಿ ಇಟ್ಕೊತೀನಿ. ಇಲ್ಲೆಲ್ಲ ಖಾಲಿಯಾಗಿದೆ. ಸದ್ಯಕ್ಕೆ ಇಷ್ಟೇ ಇರೋದು ಫ್ರಿಜ್ಜಲ್ಲಿ, ಎಲ್ಲ ಜೋಡಿಸಿದ್ದಾಯಿತು. ಇನ್ನು ತರೋ ಅಂಥದ್ದು ಏನಾದರೂ ಇದ್ದರೆ ತೊಗೊಂಬಂದು ಇಟ್ಕೋಬೇಕು. ಇಲ್ಲಿ ನೋಡಿ, ಇಲ್ಲೊಂದು ತೋರಿಸ್ತೀನಿ ನೋಡಿ, ಇದು ಲಾಕು ಫ್ರಿಜ್ಗೆ, ಇದು ನಾನೇ ಹಾಕಿರೋ ಲಾಕು. ಯಾಕೆ ಹಾಕಿದ್ದೀನಿ ಅಂದರೆ, ನನ್ನ ಮಗಳು ದೊಡ್ಡವಳು ಯಶ್ವಿ ಇದ್ದಾಳಲ್ಲ, ಅವಳು ಬಂದಾಗೆಲ್ಲ ಫ್ರಿಜ್ನ ಎಳೆದ್ಬಿಟ್ಟು ಫ್ರಿಜ್ ಒಳಗಿರೋದನ್ನೆಲ್ಲ ಎತ್ಕೊಂಡು ಹೋಗ್ಬಿಡೋಳು. ಅಯ್ಯೋ, 1 ನಿಮಿಷನೂ ಬಿಡ್ತಾ ಇರಲಿಲ್ಲ, ಬರೋದು ಎಳೆಯೋದು ಹೋಗೋದು, ಬರೋದು ಎಳೆಯೋದು, ಒಳಗಿಂದ ಏನಾದರೂ ಎತ್ಕೊಂಡು ಓಡೋದು. ಅದಕ್ಕೆ ಅವಳಿಗೋಸ್ಕರ ಇದನ್ನು ಹಾಕಿದ್ದು. ಸೊ ನೋಡಿ, ತೆಗಿಯೋಕ್ಕಾಗಲ್ಲ, ಎಲ್ಲ ಕಡೆ ಹಾಕ್ಬಿಟ್ಟಿದ್ದೆ, ಕಿಚನ್ನಿಂದ ಹಿಡಿದು ಕಿಚನ್ನು, ಬೆಡ್ರೂಮ್ ಎಲ್ಲ ಕಡೆನೂ. ಇದು ನೋಡಿ, ಬಬಲ್ಸ್ ಬಂದುಬಿಟ್ಟಿದೆ. ಆ್ಯಕ್ಚುಲಿ ಇದ್ರ ಮೇಲೆ ಒಂದು ಕವರ್ ಇರುತ್ತೆ, ಅದನ್ನು ತೆಗೆದಾಕಬೇಕು, ತೆಗೆದಾಕಿದ್ರೆ ಶೈನಿಂಗ್ ಬರುತ್ತೆ. ನಾನು ಇರಲಿ ಮನೆ ಎಲ್ಲ ಚೇಂಜ್ ಮಾಡುವಾಗ, ರೀಸೆಂಟಾಗಿ ಚೇಂಜ್ ಮಾಡಿದ್ವಿ ಅಲ್ವಾ, ಸೊ ಆ ಥರ ಏನಾದರೂ. ಇನ್ನೂ ನನ್ನ ಮಗಳು ವಾಕರಲ್ಲೆಲ್ಲ ಬಂದು ಗುದ್ದೋಳು, ಸೊ ಆವಾಗ
ಸ್ಕ್ರ್ಯಾಚಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದನ್ನೇ ಬಿಟ್ಟಿದ್ದೆ. ಕಿತ್ತಾಕ್ಬೇಕೆಲ್ಲ ಹೋಗಿದೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಫ್ರಿಜ್ ಕ್ಲೀನಿಂಗ್ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲಾಗಿ ಯಾವ ಥರ ಕ್ಲೀನ್ ಮಾಡ್ತೀನಿ ಆ ಥರ ಕ್ಲೀನ್ ಮಾಡಿದ್ದೀನಿ. ಆದರೆ ಖಾಲಿ ಇದೆ, ಇನ್ನೂ ಏನೂ ತುಂಬಿಸಿಲ್ಲ. ತರಕಾರಿ ಬಿಟ್ಟರೆ ಇನ್ನೇನು ತೊಗೊಂಬಂದಿಲ್ಲ. ತೊಗೊಂಬರ್ಬೇಕು, ಏನೇನು ಖಾಲಿ ಆಗಿದೆ ನೋಡಿಬಿಟ್ಟು ಲೀಸ್ಟ್ ಹಾಕಿ ಅದನ್ನೆಲ್ಲ ತೊಗೊಂಬಂದು ಅದು ತುಂಬಿಸ್ಬೇಕು. ಹಾಗಾಗಿ ಖಾಲಿ ಕಾಣ್ತಾ ಇದೆ. 2 ಮಿಸ್ ಇದೆ. ಒಂದು ಕರಿಬೇವಿನ ಸೊಪ್ಪು ಮತ್ತು ಒಂದು ವಾಟರ್ ಬಾಟಲ್ ಇಡ್ತೀವಿ. ಯಾವಾಗಲೂ ಕುಡಿಯಲ್ಲ, ಬಟ್ ತಣ್ಣಗಿರಲಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಇಟ್ಟಿರ್ತೀವಿ. ಅವೆರಡು ಮಿಸ್ ಆಗಿದೆ. ಕರಿಬೇವಿನ ಸೊಪ್ಪು ಖಾಲಿ ಆಗಿದೆ, ಸೊ ತರಬೇಕು. ಅದು ನೋಡ್ಕೊಳ್ಳಿಲ್ಲ ನಾನು ತರಕಾರಿ ತರಬೇಕಾದ್ರೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಭೇಟಿಯಾಗೋಣ ಇನ್ನು ಮುಂದಿನ ವಿಡಿಯೋದಲ್ಲಿ. ಇನ್ನು ಕ್ಲೀನಿಂಗ್ ಕೆಲಸ ಇನ್ನೂ ಮುಗ್ದಿಲ್ಲ, ತುಂಬ ಇದೆ, ಸೊ ಮಾಡಬೇಕು. ಸದ್ಯಕ್ಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನು ನಿಮ್ಮ ಮುಂದಿನ ಭೇಟಿ ಇನ್ನೊಂದು ವಿಡಿಯೋದ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.